ಸರ್, ಈಗ ಸ್ವಾಮೀಜಿಗಳು ಯಾಕೆ ಎಂಟ್ರಿ ಆಗ್ತಿದ್ದಾರೆ ರಾಜಕಾರಣದೊಳಗಂತ? ಏನೋ ಅವ್ರದ್ದು ಒಂದೊಂದ್ಸಲ ಅವರು ಕೂಡ ಮನುಷ್ಯರೇ ತಾನೆ ಸ್ವಾಮೀಜಿಗಳು. ಅವರು ಏನೋ ಒಂದ್ಸಲ ಹೇಳಿಕೆಗಳು ಕೊಟ್ಬಿಡ್ತಾರೆ ಅಷ್ಟೇ, ಏನಿಲ್ಲ. ಒಕ್ಕಲಿಗ ಸ್ವಾಮೀಜಿ ಡಿ ಕೆ ಶಿವಕುಮಾರ್ ಅದೇ ಸ್ವಾಮೀಜಿಗಳು ಕೂಡ ಮನುಷ್ಯರೇ. ಅವ್ರ ಅಭಿಪ್ರಾಯ ಅವರು ಕೂಡ ಬೇರೆಯವ್ರ ಥರ ಅವರು ಅಭಿಪ್ರಾಯ ವ್ಯಕ್ತಪಡಿಸ್ಬೋದು, ಅದು ಬೇರೆ ವಿಚಾರ. ಆದರೆ ಇದು ನಮ್ಮ ಪಕ್ಷದ ವಿಷಯ, ನಮ್ಮ ಸರ್ಕಾರದ ವಿಷಯ. ಇದು ಬಹುಶಃ ಬೇರೆ ಯಾರೇ ಹೇಳಿಕೆ ಕೊಟ್ಟರು ಇದರಲ್ಲಿ ಏನು ಅದು ಅಪ್ರಸ್ತುತವಾದಂಥ ಹೇಳಿಕೆಗಳಂತಲೇ ಹೇಳಬೇಕು. ಅದು ಅನಾವಶ್ಯಕ ಮತ್ತು ಅಪ್ರಸ್ತುತ ಮತ್ತು ಅನಗತ್ಯ. ಯಾವ ಕೂಗು ಇಲ್ಲ, ಏನೂ ಇಲ್ಲ. ಯಾರು ಹೇಳ್ತಾ ಇದ್ದಾರೆ ಕೂಗಿದೆ ಅಂತ? ಕೂಗು ಎಲ್ಲೂ ಇಲ್ಲ, ಕೂಗು ಪ್ರಶ್ನೆನೇ ಇಲ್ಲ. 3 DCMಗಳು ಸಮುದಾಯವಾರು DCM ಮಾಡಬೇಕು ಅದು ಕೆಲವರು ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ನಾನು ಅದ್ರ ಬಗ್ಗೆ ಈಗಾಗಲೇ ರಿಯಾಕ್ಟ್ ಮಾಡಿ ಹೇಳಿದ್ದೀನಿ. ಇದು ಸಾರ್ವಜನಿಕವಾಗಿ ಚರ್ಚೆ ಮಾಡೋದು ವಿಷಯನಲ್ಲ. ಇದೇನೇ ಇದ್ದರೂ ಪಕ್ಷದ ಚೌಕಟ್ಟಿನಲ್ಲಿ ಮುಖ್ಯಮಂತ್ರಿ ಅವರು ಕೂಡ ಅವರು ಹೇಳಿದ್ದಾರೆ, ನಾನು ಅದನ್ನು ಏನೇ ಇದ್ದರೂ ನಮ್ಮ ಪಕ್ಷ ವರಿಷ್ಠರ ಜೊತೆ ಮಾತಾಡ್ತೀನಿ ಅಂತ. ಅದು ಆ ಹಂತದಲ್ಲಿ ಆಗಬೇಕು ಹೊರತು ಸಾರ್ವಜನಿಕವಾಗಿ ಇದು ಮಾತಾಡುವಂಥ ಅಗತ್ಯತೆ ಏನೇನೂ ಕೂಡ ಇಲ್ಲ. ಸರ್, ಈಗ ಸರ್ಕಾರನೂ ಭಾಳ ದಿನ ನಿಲ್ಲಲ್ಲ, ಬಿದ್ದೋಗುತ್ತೆ ಅವರೊಳಗೆ. ಈಗ ಕೇಂದ್ರ ಸರ್ಕಾರ ಅವರು ಅಲ್ಪ ಮತಕ್ಕೆ ಬಂದಿರುವಂಥ ಕೇಂದ್ರ BJP ಸರ್ಕಾರ ಸ್ವಲ್ಪ ಜನರ ತೀರ್ಪನ್ನು ಏನು ಕೊಟ್ಟಿದ್ದಾರೆ ಸ್ವಲ್ಪ ತಿಳ್ಕೊಂಡು ಅದನ್ನು ಅರ್ಥ ಮಾಡಿಕೊಂಡು ಕೇಂದ್ರದಲ್ಲಿ ಇವತ್ತು ಮೋದಿಯವರು ಮತ್ತು BJP ಅವರು ಕೆಲಸ ಮಾಡಲಿ. ಸರ್ವಾಧಿಕಾರ ಧೋರಣೆ ಹಿಡ್ಕೊಂಡು ದೇಶದಲ್ಲಿ ನಾವು ಏನು ಮಾಡಿದ್ರೂ ಕೂಡ ಮಾಡ್ಬೋದು, ಯಾರೋ ನಮಗೆ ಪ್ರಶ್ನೆ ಮಾಡೋರಿಲ್ಲ ಅಂತ ಅದೆಲ್ಲ ಕಾಲ ಹೋಯಿತು. ಜನರಿಗೂ ಕೂಡ ಈ ಚುನಾವಣೆಯಲ್ಲಿ ಹೇಳಿದ್ದಾರೆ. ಅದರಿಂದ ಸುಮ್ಮನೆ ಈ ರೀತಿಯಾದಂಥ ಮಾತುಗಳನ್ನು ಬಿಟ್ಟುಬಿಟ್ಟು ಸರ್ಕಾರ ಬೀಳಿಸುವ ಪ್ರಯತ್ನ, ಸರ್ಕಾರ ಇಳಿಸುವಂಥ ಪ್ರಯತ್ನ, ಆಪರೇಷನ್ ಕಮಲ ಮಾಡುವಂಥದ್ದು ಎಲ್ಲ IT ED CBI ಇದೆಲ್ಲ ದುರುಪಯೋಗ ಪಡಿಸ್ಕೊಳ್ಳೋದು, ಇದೆಲ್ಲ ಬಿಡಬೇಕೀಗ. ಸಾಕಾಗಿದೆ ಜನರು. ನಮ್ಮ ಗೌರ್ಮೆಂಟ್ಗೆ ಅವ್ರು ಕೇಂದ್ರ ಸರ್ಕಾರದ ಬಗ್ಗೆ ಸ್ವಲ್ಪ ಗಮನ ಇರಲಿ. ಅಲ್ಲೇನಾಗುತ್ತೆ ಅದ್ರ ಬಗ್ಗೆ ಗಮನ ಇರಲಿ. ಅಲ್ಲಿ ಏನಾಗುತ್ತೆ ಹೇಳೋಕ್ಕಾಗೋದಿಲ್ಲ, ಆಯಿತಾ? ಇದೇ ಥರ ದರ್ಪದಿಂದ ಇದ್ದರೆ BJPಯವರು ಇನ್ನೂ ದೊಡ್ಡ ಅನಾಹುತಗಳು ಅವ್ರ ಮುಂದೆ ಉತ್ಪತ್ತಿ ಆಗ್ತದೆ. ಅದರಿಂದ ಅದ್ರ ಬಗ್ಗೆ ಸ್ವಲ್ಪ ಜವಾಬ್ದಾರಿತನದಿಂದ ಕೇಂದ್ರದಲ್ಲಿ ನಡ್ಕೋಬೇಕು, BJP ನಡ್ಕೋಬೇಕು. ಇದರಿಂದ ಬುದ್ಧಿ ಕಲಿತು ಜನಸೇವೆ ಮಾಡಲಿ, ದೇಶಕ್ಕೆ ರಾಜ್ಯಕ್ಕೆ ಒಳ್ಳೇದು ಮಾಡಲಿ. ನಾಳೆ ಇಂಡಿಯಾ ಮತ್ತು